ಹೇಳ್ತಾ ಇಲ್ಲ, ಆದರೂ ಮತ್ತೊಮ್ಮೆ ಅವ್ರಿಗೆ ವಂದನೆಗಳು. ಬಂದವ್ರಿಗೆ ಎಲ್ಲರಿಗೆ, ದೂರದಿಂದ ಕೂಡ ಬಂದಾರೆ, ದಕ್ಷಿಣ ಪ್ರಾಂತ್ಯದಿಂದ ಕೂಡ ಬಂದಾರೆ, ಎಲ್ಲರಿಗೂ ವಂದನೆಗಳು. ಹಲ್ಲೆಲೂಯಾ. ಯಾರು ಕಾಣದಂದ್ರೆ ಅಡ್ಡ ಇಟ್ಬಿಟ್ರಲ್ಲ, ನಾನು ಬಗ್ಬೇಕಾ? ಕುಂತ ಹೇಳ ಛತ್ರಿ ಅಡ್ಡ ಈ ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ಳೋಣ. ಇವತ್ತು ನಾವೆಲ್ಲರೂ ಸೇರಿ ಬಂದಿರೋದು ಕಾರಣ ನಿಮ್ಮೆಲ್ಲರಿಗೂ ಗೊತ್ತು. ಏನ್ ಗೊತ್ತು? ಕಾರಣ ಹೇಳ್ಬೇಕು, ಪ್ರತ್ಯುತ್ತರ ಕೊಡ್ಬೇಕು. ದೇವ್ರ ಮಕ್ಕಳು ಬಂದಾರೆ, ಬೇರೆ ಕಡೆಯಿಂದನೂ ಬಂದಿದ್ದಾರೆ, ಬಹಳ ಮಂದಿ ಬಂದಿದ್ದಾರೆ. ಮಗಳ ಹೆಸರು ಅತೀವ ಅಂತ. ಅತೀವ ನನಗೆ ಅರ್ಥ ಗೊತ್ತಿಲ್ಲ. ಹೆಚ್ಚು ಏನು ಹೆಚ್ಚು? ಹಿಂದೆಯಿಂದ ನನಗೆ ಸಪೋರ್ಟ್ ಬರ್ತಾ ಇದೆ. ಆಶೀರ್ವಾದ ಹೆಚ್ಚಂತೆ, ಕೃಪೆ ಹೆಚ್ಚಂತೆ, ಎಲ್ಲವೂ ಹೆಚ್ಚು. ಆದರೆ ಹೆಚ್ಚಳ ಇರಬಾರ್ದು. ಹೆಚ್ಚಿರಬೇಕು, ಭಕ್ತಿ ಹೆಚ್ಚಿರಬೇಕು, ಭಯ ಹೆಚ್ಚಿರಬೇಕು. ಅವಾಗ ಆಶೀರ್ವಾದಗಳು ಹೆಚ್ಚಾಗಿ ಬರ್ತಾವ. ನಮ್ಗೆ ಸಂತೋಷ. ನಾವೆಲ್ಲರೂ ಕೂಡಿ ಬಂದಿರೋದು ಸಂತೋಷ. ಎಲ್ಲರೂ ಬಂದಿದ್ದಾರೆ. ಹಳೆ ಮುಖಗಳು ಕಾಣಿಸ್ತಾ ಇದ್ದಾವೆ, ಹೊಸ ಮುಖಗಳು ಕಾಣಿಸ್ತಾ ಇದ್ದಾವೆ, ದೂರ ಪ್ರಾಂತ್ಯದಿಂದ ಬಂದವರು ಕಾಣಿಸ್ತಾ ಇದ್ದಾರೆ. ಸಂತೋಷದ ಸಮಯ. ಈ ಊರಿಗೆ 30 ವರ್ಷಗಳಿಂದ ನಾನು ಬರ್ತಾನೇ ಇದ್ದೀನಿ. ಬೇಡ ಅಂದ್ರೆ ಅವಾಗ 30 ವರ್ಷಗಳ ಕೆಳಗಡೆ ನನ್ನ ಬರಬೇಡ ಅಂದ್ರು. ಆದ್ರೂ ನಾನು ಬಂದೆ. ಬರಬೇಡ ಅಂದ್ರೆ ಬರ್ತೀಯಲ್ಲ ಅಂದ್ರು. ಅಲ್ಲ, ಅವ್ರು ಕಳಿಸಿದ್ರಪ್ಪ, ಅದಕ್ಕೆ ಬಂದೆ. ಯಾರು ಅವ್ರು ಕರ್ಕೊಂಡು ಬಾ ಅಂದ್ರು. ನಿನ್ಗೆ ಯಾರು ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ್ರು, ಅವ್ರು ಕರ್ಕೊಂಡು ಬಾ ಅಂದ್ರು. ನನ್ಗೆ ಹೇಳಿದ್ದು ಏಸಯ್ಯ. ಹಲ್ಲೆಲೂಯಾ. ನನ್ನ ಹೇಳಿದ್ದು ಯಾರು ಹೋಗಂತ ದರ್ಶನದಲ್ಲಿ ಮಾತಾಡಿದ್ರು. ಊರು ಹೆಸರು ಗೊತ್ತಿಲ್ಲ ನನಗೆ, ಊರ ಹೆಸರು ಹೇಳಿದ್ರು. ಮೊದಲನೇ ಸೇವೆಗೆ ಮೊದಲನೇ ಗ್ರಾಮ ನಾವು ಬಂದಿದ್ದು. ಮೊದಲನೇ ಗ್ರಾಮ, ಮೊದಲನೇ ಚರ್ಚ್. ಬಾಳ ಈ ಊರು ಗ್ರಾಮ ಅಂದ್ರೆ ನಮ್ಗೆ ಬಹಳ ಇಷ್ಟ. ನಾವು ಬರಕ್ ಅವನ ಅನುಕೂಲ ಇಲ್ಲ, ಬಹಳ ಪ್ರಯಾಸ ಪಟ್ಟು ಬಂದೀವಿ ನಾವು. ಇವತ್ತಿನ ದಿನ 4 ಗಂಟೆಗೆಲ್ಲ ಎದ್ದು ಸ್ನಾನಗಳು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕಾರ್ ಎಲ್ಲ ತಗೊಂಡು ಪ್ರಯಾಣ ಮಾಡ್ಕೊಂಡು, ಒಂದ್ ಕಡೆ ನನಗೆ ಟೆನ್ಷನ್, ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತ ಬರ್ತಾ ಇದೀವಿ. ಸ್ವಾಮಿ, ಯಾವ ಅಡಚಣೆ ಇಳ್ದಂಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸೇರ್ಸಪ್ಪ ತಂದೆ. ರಾಯಚೂರಿಂದ ಬಂದೀವಿ. ಈಗ ಅಮ್ಮ ನಾನು ಇಲ್ಲೇ ಬಂದ ಕಾರಲ್ಲಿ ಇಳಿದ್ವಿ. ಕಾರಲ್ಲಿ ವಾಪಸ್ ಕಳ್ಸಿಕೊಟ್ಟು ಅವ್ರು ತಮ್ಮನವರು ಕಾರಲ್ಲಿ ಕೊಟ್ಟು ಕಳ್ಸಿದ್ರು. ಬಂದೀವಿ. ಅಮ್ಮಗೆ ಆಪರೇಷನ್ ಆಗಿದೆ, ನನಗೂ 2 ಕಣ್ಣು ಆಪರೇಷನ್ ಆಗಿದೆ. ಯಾಕೆ ಇಷ್ಟು ಶ್ರಮಗಳಲ್ಲಿ ಬರ್ತಾ ಇದ್ವು ಅಂದ್ರೆ, ಇದು ನಮ್ಗೆ ಮೊದಲನೇ ಗ್ರಾಮ. ಸುವಾರ್ತೆ ಸೇವೆಯಲ್ಲಿ ಮೊದಲನೇ ಗ್ರಾಮ. ಮಂದಿರ ಕಟ್ಟಿದ್ದು ಮೊದಲನೇ ಮಂದಿರ, ಸಿಕ್ಕಿದ್ದು ಮೊದಲನೇ ಕುಟುಂಬ, ಮೊದಲನೇ ಆತ್ಮಗಳು. ಹಾಗಾಗಿ ಅವ್ರು ಹೇಗೆ ಕಾರ್ಯಕ್ರಮ ಇಟ್ಟರು, ಯಾವಾಗ ಇಟ್ಟರು ನಾವು ಬಂದೇ ಬರ್ತೀವಿ. ಅವ್ರು ಬರಬೇಡ ಅಂದ್ರೆ ಕೂಡ ಗೊತ್ತಾಗ್ಬಿಟ್ರೆ ಬಂದ್ಬಿಡ್ತೀವಿ ನಾವು. ಈ ಕಾರ್ಯಕ್ರಮಕ್ಕೆ ಬಂದಂತೆ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ. ಯಾಕೆ ನಾವು ಸೇರಿ ಬಂದಿದ್ದೀವಿ? ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ಏನಂದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ. ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ಯಾವ್ದಂತೀರಾ? ದೇವರ ವಾಕ್ಯ. ವಾಕ್ಯವೇ ದೇವರು, ದೇವರ ವಾಕ್ಯ ಹೇಳ್ತದಲ್ಲ. ದೇವರ ಮಕ್ಕಳೇ, ವಾಕ್ಯವೇ ದೇವರು, ದೇವರೇ ವಾಕ್ಯ. ಯಾಕೆ ಮಾತು ಹೇಳ್ತಾನಂದ್ರೆ, ವಾಕ್ಯ ಐತೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತದಂದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯವು ಏನಾಗಿತ್ತು? ದೇವರಾಗಿತ್ತು. ದೇವರು ಇವತ್ತು
ಏನು ಮಾತಾಡ್ತಾನೆ. ನಾವು ನಮ್ಮ ಹತ್ರ ಬೈಬಲ್ ಎಷ್ಟು ಮಂದಿ ತಂದಿದ್ರು ಗೊತ್ತಿಲ್ಲ. ಬೈಬಲ್ ಇದ್ದವರು ಬೈಬಲ್ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಒಂದು ಮಾತು ಏನಂದ್ರೆ, ಬೈಬಲ್ ಇರೋವೆಲ್ಲ ಮಾತುಗಳು, ವಾಕ್ಯಗಳು ಅಂದ್ರೆ ಯೇಸು ಸ್ವಾಮಿಯ ಮಾತುಗಳು. ಬೈಬಲ್ ಅಂದ್ರೆ ಏಸಪ್ಪ ಅಂದ್ರೆ ಬೈಬಲ್ ಈಗ. ಹಲ್ಲೆಲೂಯಾ. ಹಾಗಾಗಿ ಬೈಬಲ್ ಅಂದ್ರೆ ಏಸಪ್ಪ ಅಂದ್ರೆ ಬೈಬಲ್. ಅವ್ರು ಇವತ್ತೇನು ಮಾತಾಡ್ತಾನೆ ಬಂದಂತವ್ರು ನಾವು ಇವತ್ತಿನ ದಿನ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದೀರಾ. ಏನು ದೇವ್ರು ನಮ್ಮ ಜೊತೆ ಮಾತಾಡ್ತಾನೆ ಅಂತ ಹೇಳಿ ನೀವು ಗಮನಿಸಕ್ಕಾಗಿ ಬಂದಿದ್ದೀವಿ. ನಾನು ಎರಡೇ ವಿಷಯಗಳು ಮಾತಾಡೋದು. ನಾವೆಲ್ಲರೂ ಕೂಡಿ ಬಂದಿರೋದು ಈ ಕುಟುಂಬದಲ್ಲಿ ದೇವರು ಮಾಡಿರುವ ಒಂದು ಕಾರ್ಯ. ನಾನು ನೋಡಿದ ಹಾಗೆ ಈ ಕುಟುಂಬದಲ್ಲಿ 4ನೇ ತಲೆಮಾರು ನಾನು ನೋಡ್ತಾ ಇರೋದು. ಸಾಲಿ ಕೆರಳಪ್ಪನ್ ನೋಡಿದ್ದೀನಿ, ಗಮಾಲಿಯಲ್ ಗಂಗಪ್ಪನ್ ನೋಡಿದ್ದೀನಿ, ಹೊನ್ನೂರ ಸೊಲೊಮನ್ ರಾಜನ್ ನೋಡಿದ್ದೀನಿ. 3 ತಲೆಮಾರು ಆಯ್ತು. ಈಗ 4ನೇ ತಲೆಮಾರು. ಆತಿವ 3 ಅಕ್ಷರ ಇಟ್ಟಾರ 4ನೇ ತಲೆಮಾರಿಗೆ. 4 ಅಕ್ಷರ ಇಡಬೇಕಾಯ್ತೇನು. ಸಂತೋಷ. 4ನೇ ತಲೆಮಾರು. ದೇವರೇನು ಹೇಳ್ತಾನೆ ವಾಕ್ಯದಲ್ಲಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ನೀರಿನಲ್ಲಾಗಲಿ ಯೆಹೋವನಾದ ದೇವರಾದ ನಾನೇ ಒಬ್ಬನು ದೇವರು. ಎಷ್ಟು ಮಂದಿ ದೇವರು ನಮಗೆ? ಎಷ್ಟು ಮಂದಿ ಇಲ್ರಿ? ಹೇಳ್ಬೇಕಮ್ಮ. ನಾವು ಉಚ್ಚಾರಣೆ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ? ಭಯಪಡಬೇಡ, ನಾಚಿಕೆ ಪಡಬೇಡ. ನಾನು ನಿಮಗೆ ಯೆಹೋವನಾದ ದೇವರು ಎಷ್ಟು ಮಂದಿ? ಒಬ್ಬನೇ. ಆತನನ್ನು ಯಾರು ಆರಾಧಿಸ್ತಾರೋ, ಎಷ್ಟು ತಲೆಮಾರುಗಳು ಆತನು ಕಾಪಾಡ್ತಾನಂದಿದ್ದಾನೆ. ನಿರ್ಗಮ ಕಾಂಡ ಅಂದ್ರೆ ವಿಮೋಚನಾ ಕಾಂಡ 20ನೇ ಅಧ್ಯಾಯ 1, 2, 3 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಆತನು ತಲೆಮಾರುಗಳು, 1000 ತಲೆಮಾರುಗಳು ಆತನು ನಮ್ಮನ್ನು ಕಾಯುವ ದೇವರು, ಕಾಪಾಡುವ ದೇವರಾಗಿದ್ದಾನೆ. ನಾವು ನೋಡ್ತಿದ್ದಂಗೆ 4ನೇ ತಲೆಮಾರಿಗೆ ಬಂದಿವಿ. 5ನೇ 6ನೇ ತಲೆಮಾರು ಬರುವಾಗ ನಾವಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಜನರೇಷನ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಇದು ನಡೀತಾನೆ ಹೋಗ್ತಾನೆ ಇರ್ತದೆ. ಒಂದು ಮಾತು, ಮೊದಲನೇ ಸಾರಿ ಊರಿಗೆ ಬರುವಾಗ ಊರಲ್ಲಿ ಮನೆಗಳ ಸರಿಯಾಗಿ ಇರಲಿಲ್ಲ. ಎಲ್ಲ ಗುಡಿಸಲುಗಳು, ಸಣ್ಣ ಸಣ್ಣ ಮನೆಗಳು, ರೋಡ್ಗಳಿಲ್ಲ. ಚಿಕ್ಕದು ಊರು. ಅವಾಗ ಹೊಸದಾಗಿ ಹೊಸ ಕೇರಿ ಸ್ಟಾರ್ಟ್ ಆಗಿತ್ತು. ಮಂದಿರ ಮಧ್ಯದಲ್ಲಿ ಕಟ್ಟಬೇಕು, ಹೊಸ ಕೇರಿಗೆ ಹಳೆ ಕೇರಿಗೆ ಮಧ್ಯದಲ್ಲಿ ಕಟ್ಟಬೇಕಂತ ಮಂದಿರ ದೇವರು ತೋರಿಸಿದ್ರು. ಅದ್ಭುತ ಕಾರ್ಯ ಮಾಡುವ ಮೂಲಕ ಆ ಸ್ಥಳ ಸಿಕ್ತು, ದೇವ್ರ ಕಾರ್ಯ ಮಾಡಿದರು. ಹಾಗಾಗಿ ಮಂದಿರ ಆಯಿತು. ಕೂತು ಹಾಗೆ ಆಲೋಚನೆ ಮಾಡ್ತಾ ಇದ್ದೆ. ಒಂದು ಮಾತು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಮತ್ತು ಅದ್ರದ್ದು ಬಿಡಿಸಿ ಆಮೇಲೆ ಹೇಳ್ತೀನಿ. ನಾವು ರೈಲ್ ಗಾಡಿ ಹೋಗ್ತದೆ ನೋಡಿದ್ರಲ್ಲ, ರೈಲ್ ಗಾಡಿ ಮುಂದೆ ಏನಿರ್ತದೆ? ಇಂಜಿನ್ ಇರ್ತದೆ, ಹಿಂದೆ ಪೆಟ್ಟಿಗೆಗಳಿರ್ತವೆ. ಪೆಟ್ಟಿಗೆಗಳು ಹೆಂಗೆ ಹೋಗ್ತದೆ, ಇಂಜಿನ್ ಹಂಗೆ ಹೋಗ್ತದ. ಇಂಜಿನ್ ಹೋಗ್ದಂಗೆ ಪೆಟ್ಟಿಗೆಗಳು ಹೋಗ್ತವೆ. ಇದು ಒಂದು ಐಡಿಯಾ ಇಟ್ಕೊಂಡಿರಿ. ಅಲ್ಲಿಗೂ ಬರ್ತೀವಿ ಮತ್ತೆ. ಈಗ 2 ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಈ ಕುಟುಂಬದಲ್ಲಿ ದೇವರು ಮಾಡಿರದ ಒಂದು ಕಾರ್ಯ. ಗಮಾಲಿಯಲ್ ಗಂಗಪ್ಪನವ್ರಿಗೆ ಮೊಮ್ಮಗಳನ್ನು ಕೊಟ್ಟಿದ್ದಾರೆ ದೇವರು. ಸಲೋಮಿ ಗಮಾಲಿಯಲ್ ಅವರಿಗೆ ಮೊಮ್ಮಗಳನ್ನು ಕೊಟ್ಟಿದ್ದಾರೆ. ಹಾಗೂ ಸೊಲೊಮನ್ ರಾಜು, ಹೊನ್ನೂರು ಸೊಲೊಮನ್ ರಾಜು ಮಗಳು ವಸಂತಮ್ಮ, ಅವರಿಬ್ಬರನ್ನ ಜೊತೆಪಡಿಸಿ ದೇವರು ಪ್ರೀತಿಸಿ ಆಮೇಲೆ ಜೊತೆಪಡಿಸಿ ಆಮೇಲೆ ಪ್ರೀತಿಸಿದ್ನ. 2 ಒಂದೇ. ಒಟ್ಟಾರೆ 2 ಅವ್ರ ಜೀವನದಲ್ಲಿ ನಡೆದದೆ.
ಅವ್ರಿಗೊಂದು ಮಗುವನ್ನು ಕೊಟ್ಟಿದ್ದಾರೆ ದೇವರು. ಆ ಮಗು ಹುಟ್ಟಿ ಇವತ್ತಿಗೆ 1 ವರ್ಷ ತುಂಬಿದೆ. ಮೊದಲನೇ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ, ಜನ್ಮ ದಿನಾಚರಣೆ. ಈ ಸಮಯದಲ್ಲಿ ನಾವು ಬಂದಿರೋದು ಯಾಕೆ ಬಂದಿವಂದ್ರೆ, ಕುಟುಂಬದವರು ದೇವರು ಕುಟುಂಬಕ್ಕೆ ಮಾಡಿದ ಮೇಲು ಉಪಕಾರಗಳಲ್ಲಿ ಒಂದಾದ ಪ್ರಾಮುಖ್ಯವಾದ ಮಗುವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. 1 ವರ್ಷ ಕಾಲ ಆ ಮಗುವನ್ನು ಕಾಪಾಡಿದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಾವ್ ಯಾಕೆ ಬಂದಿವಿ ಅಂದ್ರೆ, ಅವ್ರ ಜೊತೆಗಾರರಾಗಿ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಆ ಮಗುವನ್ನು ಆಶೀರ್ವಾದ ಮಾಡಿ ಹೋಗ್ಲಿಕ್ಕೆ ನಾವು ಬಂದಿವಿ. ಅಷ್ಟೇನಾ? ಆಶೀರ್ವಾದ ಮಾಡಿ ತಕ್ಕಂತೆ ಒಳ್ಳೆ ಊಟವನ್ನು ಸೇವಿಸಿ ನಾವು ಹೋಗ್ಬೇಕು. ಸಂತೋಷದ ಸಮಯ, ಸಂತೋಷ, ಇದೆಲ್ಲ ಸಂತೋಷ. ನಾವು ವಾಕ್ಯಗಳು ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಒಂದು ಹಾಡಿಂದನೇ ಸ್ಟಾರ್ಟ್ ಮಾಡ್ತೀವಿ. ನಾವು ಒಂದು ಹಾಡು ಹಾಡೋಣ. ನನ್ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య. ಹಾಡ್ರಿ. ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య. ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ಬೇಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్ಯ. ನನ್ನ ಆಧಾರ ನೀನೇ, ನನ್ ಸಮೃದ್ಧಿಗೆ ತಿಳ್ಕೊಳ್ಬೇಕು. ಸಂತೋಷ ತಾನಾಗಿ ಬರೋದಿಲ್ಲ ನಮಗೆ. ಯಾವಾಗಾದ್ರೂ ಯಾವ ರೀತಿ ಆದ್ರೂ ಸಂತೋಷ ಆಗ್ತಾ ಇದೆ ಅಂದ್ರೆ, ಆ ಸಂತೋಷಕ್ಕೆ ಕಾರಣ ಯಾರು? యేసయ్య. ಈ ಕುಟುಂಬದಲ್ಲಿ ಇವತ್ತು ಈ ಒಂದು ಜನ್ಮದಿನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಕಾರಣನೇ యేసయ్య. ಹಾಗಾಗಿ యేసయ్య ಮಾಡಿದ ಮೇಲು ಉಪಕಾರಗಳಲ್ಲಿ, ಪ್ರಿಯ ದೇವರ ಮಕ್ಕಳೇ, ಬಂಧು ಮಿತ್ರರೇ, ನಾವು ಸೇರಿ ಬಂದಿರೋದು ಇವತ್ತು ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ. 127ನೇ ಕೀರ್ತನೆ 3ನೇ ವಚನ. ದಯವಿಟ್ಟು ಒಬ್ಬರು ತೆಲುಗು, ಒಬ್ಬರು ಕನ್ನಡದಲ್ಲಿ ಓದಬೇಕು. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಸಾಕು. ತೆಲುಗು. కుమారులు యెహోవా అనుగ్రహించు స్వాస్థ్యము గర్భఫలము ఆయన ఇచ్చు బహుమానము. ಈಗ ಸ್ವಾಸ್ಥ್ಯ, ಬಹುಮಾನ, ಇದು ಸ್ವಲ್ಪ ಒಂದು ನಿಮಿಷ ಮಾತಾಡಿ ಮುಂದಕ್ಕೆ ಹೋಗೋಣ. ನಾವು ಸ್ವಾಸ್ಥ್ಯ ಅಂದ್ರೆ ಏನಂದ್ರೆ, ಇಂಗ್ಲಿಷ್ನಲ್ಲಿ ಇಮ್ಮೂವಬಲ್ ಪ್ರಾಪರ್ಟಿ ಅಂತಾರೆ. ಸ್ವಾಸ್ಥ್ಯ ಅಂದ್ರೆ ಇಮ್ಮೂವಬಲ್, ಜಮೀನು, ಮನೆ, ಇದು ಸ್ಥಿರವಾದದ್ದು. ಇದು ಕದಲಿಸಕ್ಕೆ ಆಗ್ತದ? ಎತ್ಕೊಂಡೋಗಿ ಇನ್ನೊಂದು ಕಡೆ ಇಡಕ್ಕೆ ಆಗ್ತದ? ಜಮೀನು ಇಲ್ಲ. ಮನೆ ಎಲ್ಲಿರೋದು ಅಲ್ಲೇ ಇರ್ತದೆ. ಆ ಮನೆ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗಿ ಇಡಕ್ಕೆ ಆಗೋದಿಲ್ಲ. ಅದನ್ನ ಸ್ವಾಸ್ಥ್ಯ ಅಂತ ಕರೀತಾರೆ. ಹಾಗಾಗಿ ಪುತ್ರರು ಸ್ವಾಸ್ಥ್ಯ ಅಂತೆ ಕುಟುಂಬದಲ್ಲಿ. ಗರ್ಭಫಲವು ಯೆಹೋವ ಕೊಡುವ ಬಹುಮಾನ ಅಂದ್ರೆ ಏನಂದ್ರೆ, ಈಗ ಬೆಳ್ಳಿ, ಬಂಗಾರ, ನವರತ್ನಗಳು. ಈಗ ಈ ಒಂದು ವಾಚ್ ಸಿದ್ದರಾಮಯ್ಯ ಅವರು ಹೋದ್ಸರಿ ಕಟ್ಟಿದ್ದು 45 ಲಕ್ಷ ರೂಪಾಯಿ ವಾಚ್ ಇತ್ತು. ಅದು ಒಂದೇ ಕಡೆ ಇತ್ತ? ಎಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗ್ಬೋದಿತ್ತ? ವಾಚ್ ಕಟ್ಕೊಂಡು ಹೋಗ್ಬೋದಲ್ಲ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದಲ್ಲ? ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೋದಲ್ಲ?
ಅರ್ಥ ಆಗ್ತದಲ್ಲ? ಶಬ್ದನ ಬರವಲ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಊಟ ರೆಡಿ ಇದೆ, ಮಾತಾಡ್ರಿ. ಅಂದ್ರೆ ಇದನ್ನ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೂವಬಲ್ ಪ್ರಾಪರ್ಟಿ, ಚರಾಸ್ತಿ. ಒಂದು ಆಸ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಿಲ್ಲ, ಇನ್ನೊಂದು ಆಸ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗ್ತಾರೆ. ಮಗಳು ಹುಟ್ಟಿದಾಳೆ, ಮಗಳು ಮನೆಯಲ್ಲೇ ಇಟ್ಕೊಳ್ತಾರೆ ಇವರು, ಗಂಡನ ಮನೆಗೆ ಕಳಿಸ್ಕೊಡ್ತಾರಲ್ಲ ನಾಳೆ ಮದುವೆ ಆದ್ಮೇಲೆ. ಈಗ ವಸಂತಮ್ಮ ಬಂದಾಳಲ್ಲ ಇಲ್ಲಿಗೆ, ಚರಾಸ್ತಿ ಅಲ್ಲಿ ತವರಲ್ಲಿ ಚರಾಸ್ತಿ, ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಆಯಮ್ಮ ಬಹುಮಾನ ಆ ಮನೆಗೆ, ಆ ಬಹುಮಾನ ಇಲ್ಲಿ ಬಂದೈತೆ. ಆಯಮ್ಮ ವತಿಯಿಂದ ಬಹುಮಾನ, ಮತ್ತೊಂದು ಬಹುಮಾನ ಈ ಮನೆಯಲ್ಲಿ ಸಿಕ್ಕಿದೆ. ಈ ಬಹುಮಾನವನ್ನು ಹಂಗೆ ಹೆಂಗಂದ್ರೆ ಹಂಗೆ ಬಿಸಾಕೋದಾ, ತಾಶ್ಚರ್ಯದಿಂದ ಬಿಡೋದಾ? ವರ್ಷ ನಾವು ಸೇವೆಗೆ ಹೋಗ್ತೀವಿ, ಹೋದಾಗ ಅಲ್ಲಿ ನಾನು ಕಂಡಿದ್ದೇನೆಂದ್ರೆ ಗಂಡ ಹೆಂಡತಿ ಇರ್ತಾರೆ ಅಡವಿಯಲ್ಲಿ, ಚೆನ್ನಾಗಿ ಬಾಳ್ತಾರೆ, ಮಕ್ಕಳಾಗಿರ್ತಾರೆ. ಅಲ್ಲಿ ಮಂತ್ರಗಳು ಜಾಸ್ತಿ ಮಾಡ್ತಾರೆ. ಅಲ್ಲಿ ಮಾಟ ಮಂತ್ರ ಮಾಡಿದಾಗ ಆ ಗಂಡ ಸತ್ತೋಗ್ಬಿಡ್ತಾನಲ್ಲ, ದುಃಖ ಕೆಲವು ದಿನಕ್ಕೆ ದುಃಖ ಮರ್ತೋಗ್ಬಿಡ್ತಾಳ ಅಮ್ಮ. ಇನ್ನೊಬ್ಬ ಗಂಡನ ಜೊತೆ ಆದಾಗ ಆ ಅಮ್ಮ ಏನು ಮಾಡ್ತಾಳೆ, ಹೆಣ್ಮಗಳು ಆ ಮಕ್ಕಳನ್ನ ಅಲ್ಲೇ ಬಿಟ್ಟು ಆ ಗಂಡು ಹೆಣ್ಣು ಅವರಿಬ್ಬರು ಗಂಡ ಹೆಂಡತಿಯಾಗಿ ಅಡವಿಯಲ್ಲಿ ಬೇರೆ ಕಡೆ ಹೋಗ್ಬಿಡ್ತಾರೆ. ಈಗ ಏನಾಯ್ತು, ಜಂತುಗಳು, ನಾಯಿಗಳು, ಹಂದಿಗಳು, ಚಿರತೆ, ಹುಲಿ ಮಕ್ಕಳು ನಡ್ತಾವಲ್ಲ, ಆಮೇಲೆ ಏನ್ ಮಾಡ್ತಾವ, ಬಿಟ್ಬಿಡ್ತಾವ ಅವು. ಆ ಥರ ಮನುಷ್ಯರು ಕೂಡ ಅಲ್ಲಿ ಬಿಟ್ಬಿಡ್ತಾ ಇದ್ದಾರೆ. ಆ ಥರ ನಾಗರಿಕತೆಯಲ್ಲಿ ಬಿಡಂಗಿಲ್ಲ. ಯೇಸು ಸ್ವಾಮಿ ಬೈಬಲ್ನಲ್ಲಿ ಏನು ಹೇಳಿದಾನಂದ್ರೆ, ಕುಟುಂಬ ವ್ಯವಸ್ಥೆಯನ್ನು ಮೊದಲನೇದಾಗಿ ನೋಡು. ಮದುವೆ ಆಗ್ಬೇಕಾದ್ರೆ ಏನು ಆಜ್ಞೆಗಳು ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಗಂಡನಿಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ, ಹೆಂಡತಿಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ. ಆಜ್ಞೆಗಳನ್ನು ಪರಿಪಾಲಿಸುವುದಾಗಿದ್ರೆ ನೀವು ಕುಟುಂಬದಲ್ಲಿ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ, ಸಂತೋಷ ಇರ್ತದೆ, ನೆಮ್ಮದಿ ಇರ್ತದೆ, ನೆಮ್ಮದಿ ಇರ್ತದೆ. ಏನು ಗಂಡನಿಗೆ ದೇವ್ರ ಆಜ್ಞೆ ಏನು ಕೊಟ್ಟಿದ್ದಾನೆ ಅಂದ್ರೆ, ನಿನ್ನ ಹೆಂಡತಿಯನ್ನು ನೀನು ಹೇಳ್ಬೇಕು. ನಿನ್ನ ಹೆಂಡತಿಯನ್ನು ನೀನು, ಯಾರು ಪ್ರೀತಿಸಲ್ಲ, ನೀವು ಪ್ರೀತಿ ಬರವಲ್ಲ ನಿಮ್ಮ ಬಾಯಲ್ಲಿ, ಹೇಳ್ಬೇಕು. ನಿನ್ನ ಹೆಂಡತಿಯನ್ನು ನೀನು ಹೇಳಮ್ಮ, ಪ್ರೀತಿಸಬೇಕು. ಪ್ರೀತಿಸಬೇಕು ಅಂತ ಹೇಳಿ ಪ್ರೀತಿಸ್ಕೊಳ್ಬೇಕು. ಹೌದಾ? ಈ ಪ್ರಪಂಚ ಕೆಟ್ಟೋಗ್ಬಿಟ್ಟಿದೆ. ಬಹಳ ಮಂದಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತನ್ನ ಹೆಂಡತಿಯನ್ನು ಪ್ರೀತಿಸುವಂತ ದೇವರು ಹೇಳಿದ್ರೆ ಬೇರೆಯವ್ರ ಹೆಂಡತಿಯನ್ನು ಪ್ರೀತಿಸ್ತಾರೆ. ಅಂತ ಪ್ರಪಂಚ ಬಂದ್ಬಿಟ್ಟಿದೆ, ಅಂತ ಕಾಲ ಬಂದ್ಬಿಟ್ಟಿದೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗೋರು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಮನೆಗಳಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಹೆಂಡತಿಗೆ ಹೆಂಗಸಿಗೆ ಏನು ಆಜ್ಞೆ ಕೊಟ್ಟಿದ್ದಾನೆ ದೇವರು ಅಂದ್ರೆ, ನಿನ್ನ ಗಂಡನಿಗೆ ನೀನು ಅಧೀನಳಾಗಿರಬೇಕು. ಗಂಡನ ಮಾತಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು, ಗಂಡನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು, ಆತನ ಮಾತಿಗೆ ಬೆಲೆ ಕೊಡಬೇಕು, ಕೂಡಿ ಇರಬೇಕು, ಕೂಡಿ ಬಾಳಬೇಕು ಅಂತ ದೇವರು ಆ ಎರಡು ಆಜ್ಞೆಗಳಿಬ್ಬರು ಕೊಟ್ಟಿದ್ದ ಮೂಲಕ ಅವರಲ್ಲಿ ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಸಂತಾನವನ್ನು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆ ಸಂತಾನವೇ ಇವತ್ತು ಆ ತೀವ. ದೇವರು ಮಾಡಿದ ಒಂದು ಒಳ್ಳೆ ಕಾರ್ಯ ಈ ಕುಟುಂಬದಲ್ಲಿ. ಮಗಳನ್ನು ಕೊಟ್ಟರು ಏಸಪ್ಪ. ಆ ಮಗಳು 1 ವರ್ಷ ಕಾಲ ಚೆನ್ನಾಗಿ ಬದುಕಿದ್ದಾಳೆ. ಕಾಯ್ದು ಕಾಪಾಡಿದಾನೆ ಏಸಪ್ಪ. ಹಾಗಾಗಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು, ಆತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮ್ಗೆ ಮೊದಲನೇದಾಗಿ ದೇವರು ಕಲಿಸಿರೋದೇನೆಂದ್ರೆ, ಕ್ರೈಸ್ತ ಮಕ್ಕಳಿಗೆ ನಾವು ಕೃತಜ್ಞತಾ ಸ್ವಭಾವವನ್ನು ನಾವು ಇಟ್ಕೊಂಡಿರಬೇಕು ಹೃದಯದಲ್ಲಿ. ದೇವ್ರು ಏನ್ ಸಣ್ಣ ಪುಟ್ಟ ಕಾರ್ಯ ಮಾಡಿದ್ರು, ದೊಡ್ಡ ಕಾರ್ಯ ಮಾಡಿದ್ರು, ಎಂಥ ಕಾರ್ಯ ಮಾಡಿದ್ರು ಅದಕ್ಕೆ ನಾವೇನು ಸಲ್ಲಿಸಬೇಕು ದೇವರಿಗೆ? ಏನಪ್ಪ ಸೊಲೊಮನ್ ರಾಜ ಏನ್ ಸಲ್ಲಿಸಬೇಕು? ಏನಮ್ಮ ಹೇಳು ಮಗಳೇ? ಕೃತಜ್ಞತೆ ಸಲ್ಲಿಸಬೇಕು. ನಾವೆಲ್ಲರೂ ಕೂಡ ಇದನ್ನು ತಿಳ್ಕೊಂಡಿರ್ಬೇಕು. ಇವ್ರು ಮಾತ್ರ ಕಾರ್ಯ ಮಾಡಬೇಕು, ನಾವು ಕಾರ್ಯ ಮಾಡಬಾರ್ದ? ನಾವು ಮಾಡಬೇಕು.
ದೇವರು ಮಾಡಿದ ಮೇಲು ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ಹೇಳಿ ಒಂದು ವಾಕ್ಯ ಕೂಡ ಐತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಅಂದ್ರೆ ಒಂದು ಕೂಡ ಮರಿಬೇಡ. ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಮಾಡಿದಾರೆ. ನಾವು ಹುಟ್ಟಿದಾಗಿಂದ ಇವತ್ತುವರೆಗೂ ಒಂದ್ಸರಿ ಒಂದು ಬುಕ್ಕ ತಗೊಂಡು ನೀವು ಬರ್ಕೊಂತ ಕೂಡ್ರಿ, ಬುಕ್ಕ ತುಂಬ ಬಿಡ್ತದೆ. ಅಷ್ಟು ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದಾನೆ. ಹಾಗಾಗಿ ಆತನು ಮಾಡ್ತಾನೆ ಇದ್ದಾನೆ. ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಲ್ಲ. ಎಲ್ಲರಲ್ಲ, ಕೆಲವರು ಏನೋ ಆಗ್ತಾವ್ ಬಿಡು, ಅವಶ್ಯಕವೇ ಆಗ್ತಾವ್ ಬಿಡು ಅಂತೇಳಿ ತಾಶ್ಚಾರದಿಂದಿದ್ದಾರೆ. ಹಾಗೆ ಇರಬಾರದು. ದೇವರಿದ್ದಾನೆ, ಹಲ್ಲೆಲೂಯ, ದೇವರಿದ್ದಾನೆ. ಇನ್ನು ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ, ಕೆಲವರು ಮಕ್ಕಳಾಗಿಲ್ಲ, ಕೆಲವರು ಮದುವೆ ಆಗಿಲ್ಲ. ಇವತ್ತು ಮದುವೆ ಆಗ್ತದೆ, ನಾಳೆ ಮಕ್ಕಳು ಹಾಗೆ ಆಗ್ತಾರೆ. ಮಕ್ಕಳು ಆಗಬೇಕು. ಕೆಲವರು ಮಕ್ಕಳಾಗಿಲ್ಲ, ಲಕ್ಷಗಟ್ಟಲೆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಆದ್ರೆ ಮಕ್ಕಳು ಆಗ್ತಾ ಇಲ್ಲ ಅವ್ರಿಗೆ. ನಾವು ನೆನೆಸ್ಕೊಂಡು ಆಗೋದಾದಿದ್ರೆ ದೇವ್ರ ಯಾಕಿನ್ನ ದೇವರನ್ನ ನಾವು ಕಂಡುಕೊಳ್ಳಬೇಕು. ನಿಜ ದೇವ್ರು ಯಾರು, ಸತ್ಯ ದೇವ್ರು ಯಾರು, ಮಾತಾಡುವ ದೇವ್ರು ಯಾರು, ಜೀವ ಇರುವ ದೇವ್ರು ಯಾರು? ಪ್ರಪಂಚವೇ ಇವತ್ತು ಏಸಪ್ಪನ್ನ ದೇವರಂತ ನಂಬಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಆತನು ಒಂದು ಮಾತು ಹೇಳ್ತಾನೆ, ವಾಕ್ಯ, ನಮ್ಮನ್ನು ಕರಿದಾತನು ನಂಬಿಗಸ್ತನು. ನಂಬಿದವರನ್ನ ಎಂದೂ ಕೈ ಬಿಡಲಾರದ ದೇವರು ನಮ್ಮ ದೇವರು ಏಸಪ್ಪ. ಹಲ್ಲೆಲೂಯ. ನಂಬಿ ಮೋಸ ಹೋದವರು ಯಾರು ಇಲ್ಲ. ಏಸಪ್ಪನ್ನ 100ಗೆ 100 ಪಾಲು ಆತನು ಮೇಲು ಮಾಡಿದ್ದಾನೆ, ಉಪಕಾರಗಳು ಕೂಡ ಮಾಡಿದ್ದಾನೆ. ಇದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡಿ ಬಂದಿದ್ದೀವಿ, ಸೇರಿ ಬಂದಿದ್ದೀವಿ. ಆ ಪ್ರಿಯ ಮಗು ಬಂದಿದ್ದಾಳೆ, 1 ವರ್ಷ ಕಾಲ ಆಯಿತು. ಇನ್ನು ಮುಂದೆ ಬೆಳಿಬೇಕು ಆ ಮಗು, ಸರಿ. ಅದು ಬಹುಮಾನ. ಆ ಬಹುಮಾನ ಬಂಗಾರಕ್ಕಿಂತಲೇ ಹೆಚ್ಚಾಗಿ ಕಾಪಾಡಿಕೊಂಡು ಹೋಗ್ಬೇಕು. ಮೊದಲನೇದಾಗೆ ತಂದೆ ತಾಯಿ ಅವ್ರೇನ್ ಮಾಡಬೇಕು, ಆ ಮಗುವನ್ನ ಕಾಪಾಡಿಕೊಂಡು ಹೋಗ್ಬೇಕು. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಹಿರಿಯರು, ಅಜ್ಜ ಅಜ್ಜಿ ಎಲ್ಲರೂ ಸೇರಿಕೊಂಡು ಆ ಮಗುವನ್ನು ಎಲ್ಲ ವೇಳೆಯಲ್ಲಿ ಕಾಪಾಡಿಕೊಂಡು ಹೋಗ್ಬೇಕು. ಆ ಮಗಳು ಆರೋಗ್ಯವಾಗಿ ಆಯುಷ್ಯನಿಂದ ಅಭಿಷೇಕದಿಂದ ಬಾಳಬೇಕು ಅನ್ನೋದಾದರೆ ಏನ್ ಮಾಡ್ಬೇಕಂದ್ರೆ ದೇವರಲ್ಲಿ ನಿತ್ಯ ಆ ಮಗಳಿಗಾಗಿ ಪ್ರಾರ್ಥನೆ ಮಾಡೋರಾಗಿರಬೇಕು. ಕುಟುಂಬದಲ್ಲಿ ನಿತ್ಯ ಪ್ರಾರ್ಥನೆಗಳು ನಡಿಬೇಕು. ಆ ಮಗಳ ಮೇಲೆ, ಆ ಮಗಳಿಗಾಗಿ ಪ್ರಾರ್ಥನೆ ಮಾಡುವರಾಗಿರಬೇಕು. ಅಷ್ಟೇ ಅಲ್ಲ, ದೇವರ ವಾಕ್ಯಗಳು ಏನು ಹೇಳ್ತವೆ, ಮಕ್ಕಳನ್ನ ಕಾಪಾಡ್ಕೋಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸೇರಿ ಬಂದಿದ್ದೀವಿ. ದೇವರು ಇಲ್ಲಿವರೆಗೆ ಒಂದು ವಾಕ್ಯ ಏನ್ ನೋಡ್ಕೊಂಡಿದ್ದೀವಿ ಅಂದ್ರೆ, ಮಗಳನ್ಗೆ ಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಆ ಕಾರ್ಯವು ಇವತ್ತು ಮಾಡ್ತಾ ಇದ್ವಿ. ದೇವರು ಮಾಡಿದ ಕಾರ್ಯ, ಮಹಾ ಉಪಕಾರ ಈ ಕುಟುಂಬದಲ್ಲಿ ಮಗುವನ್ನು ಕೊಟ್ಟಿದ್ದಾರೆ. 1 ವರ್ಷ ಕಾಲ ಕಾಯ್ದು ಕಾಪಾಡಿದಕ್ಕಾಗಿ 1ನೇ ವಾರ್ಷಿಕ ಈ ಒಂದು ದಿನ ಆಚರಣೆಗಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಹಾಗಾಗಿ ಸೇರಿ ಬಂದಿದ್ವಿ. ಮತ್ತೆ 2-3 ವಾಕ್ಯಗಳಿದ್ದಾವೆ, ನಾನು ನೋಡಿ ಹೇಳಿ ಮುಗಿಸ್ಬಿಡ್ತೀನಿ ಬೇಗ, ಆದಷ್ಟು ಬೇಗ. ಬೈಬಲ್ನಲ್ಲಿ ದೇವರು ಅನೇಕ ಬಾರಿ ಹೇಳ್ತಾ ಇದ್ದಾನೆ, ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದಾನೆ, ಸಭಿಕರಿಗೆ ಹೇಳ್ತಾ ಇದ್ದಾನೆ, ಮಕ್ಕಳೇ ಅಂತ ಹೇಳ್ತಾನೆ ದೇವರು. ಮಕ್ಕಳು ಯಾರಿಲ್ಲಿ? ಅತೀವ ತರಹ ಇರುವಂತ ಚಿಕ್ಕ ಮಕ್ಕಳು ಅವರ ತಂದೆ ತಾಯಿಗೆ ಮಕ್ಕಳು. ಆದ್ರೆ ನಾವೆಲ್ಲರೂ ಕೂಡ ತಂದೆಯಾದ ದೇವರಿಗೆ ನಾವು ಮಕ್ಕಳಾಗಿದ್ದೀವಿ. ಹಲ್ಲೆಲೂಯ. ನಾವೆಲ್ಲರೂ ಕೂಡ ಯಾರಿಗೆ ಮಕ್ಕಳಾಗಿದ್ದೀವಿ? ತಂದೆಯಾದ ದೇವರಿಗೆ ಮಕ್ಕಳಾಗಿದ್ದೀವಿ. ಮಕ್ಕಳಿಗೆ ದೇವರು ವಾಕ್ಯ ಏನು ಹೇಳ್ತಾನೆ ಅನ್ನೋದು ಸ್ವಲ್ಪ ತಿಳ್ಕೊಂಡು ನಾವು ಮುಗಿಸ್ಬಿಡೋಣ. ಐಸಾಯ 54ನೇ ಅಧ್ಯಾಯ 13ನೇ ವಚನ. ಮಧ್ಯದಲ್ಲಿ ದೈವಜನರು ಬಂದಿದ್ದಾರೆ, ಅವ್ರು ನಾವು ಸ್ವಾಗತಿಸ್ತೀವಿ. ಏನಾದರೂ ಕುರ್ಚಿ ಮೇಲೆ ಆಗೋದಾದ್ರೆ ಆ ದೈವಜನರನ್ನ ಮೇಲೆ ಕರೆಯೋಣ.
ಓದಬೇಕು. ಅಂದರು ಒಂದೇ ಸಣ್ಣ ವಾಕ್ಯ, ಅದು ದೊಡ್ಡ ಅರ್ಥ ಐತೆ ಅದ್ರಲ್ಲಿ. నీ పిల్లలందరూ యెహోవా చేత యెహోవా చేత ఉపదేశమునందుదురు నీ పిల్లలకు అధిక విశ్రాంతి కలుగును. చాలు. ಕನ್ನಡದಲ್ಲಿ ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಅಧಿಕ ಕ್ಷೇಮವಾಗಿರುವುದು. ಒಂದು ಮಾತು ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಎರಡು ಮಾತುಗಳು ನಮ್ಗೆ ಕಾಣಿಸ್ತವೆ ಹೆಚ್ಚಾಗಿ. ಬಹಳ ಪ್ರಾಮುಖ್ಯವಾದದ್ದು ಶಿಕ್ಷೆ. ಶಿಕ್ಷೆ ಅಂದ್ರೆ ಹೊಡೆಯೋದು ಬಡಿಯೋದಲ್ಲ, ಶಿಕ್ಷಣ ಕೊಡುವುದು ಶಿಕ್ಷೆ. ಆ ಮಗು ಬೆಳಿಬೇಕಂದ್ರೆ ಆ ಮಗಳಿಗೆ ಶಿಕ್ಷೆ ಬೇಕು. ಆ ಶಿಕ್ಷೆ ಯಾರು ಕೊಡಬೇಕು ಅಂದ್ರೆ ಆ ಮಗುಗೆ ಮೊದಲನೇದಾಗಿ ತಂದೆ ತಾಯಿ ಕೊಡಬೇಕು, ನಂತರ ಕುಟುಂಬದಲ್ಲಿರುವಂಥ ಹಿರಿಯರು ಕೊಡಬೇಕು. ಅಷ್ಟೇ ಅಲ್ಲ, ನೀವೆಲ್ಲರೂ ಇದ್ದೀರಿ, ನಿಮ್ಮ ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸ್ಬೇಕು. ನೀವು ಎಲ್ಲಿ ಕಳಿಸ್ಬೇಕು? ಸಂಡೇ ಸ್ಕೂಲು ಭಾಳ ತಾತ್ಸಾರ ಮಾಡ್ತೀರಿ ನೀವು. ಸಂಡೇ ಸ್ಕೂಲ್ ಕಂಪಲ್ಸರಿ, ಕಡ್ಡಾಯವಾಗಿ ಸಂಡೇ ಸ್ಕೂಲ್ ಕಳಿಸ್ಕೊಡೋದಾದರೆ ನಿಮ್ಮ ಮಕ್ಕಳು ಶಿಕ್ಷಿತರಾಗಿ ಚೆನ್ನಾಗಿ ಬೆಳೀತಾರೆ, ದೇವರ ಭಯಭಕ್ತಿಯಲ್ಲಿ ಬೆಳೀತಾರೆ, ಶಿಕ್ಷಿತರಾಗ್ತಾರೆ. ಕೆಟ್ಟದ್ದು ಮಾಡದ ಹಾಗೆ, ಕೆಟ್ಟದನ್ನು ತಿಳ್ಕೊಂಡು ಕೆಟ್ಟದನ್ನು ಬಿಟ್ಟು ಒಳ್ಳೆ ಮಾರ್ಗವನ್ನು ಆರಿಸಿಕೊಂಡು ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ಆಸ್ಪದ ಅನುಕೂಲವಾಗ್ತದೆ. ಹೌದಲ್ವಾ? ದೇವ್ರ ಮಕ್ಕಳೇ, ಇವತ್ತಿನ ದಿನ ಮಕ್ಕಳನ್ನ ರಿಸರ್ವ್ ಗಿಡ ಅಂತಾರಲ್ಲ, ರಿಸರ್ವ್ ಗಿಡ ಹೆಂಗ್ ಬೆಳ್ತದೆ ಹೇಳ್ರಿ? ಅಡ್ಡಾದಿಡ್ಡಿ ಬೆಳ್ತದ ಅದು, ಹೆಂಗ್ ಸಿಕ್ಕರೆ ಹೆಂಗ್ ಬೆಳ್ತದ ಅದು, ಹಂಗೆ ಬೆಳೆಸ್ತಾ ಇದಾರೆ. ಈಗ ಹೇಳಿದ್ನಲ್ಲ, ಅಡವಿಯಲ್ಲಿ ಆ ಮಕ್ಕಳನ್ನ ಬಿಟ್ಟು ಆ ತಾಯಿ ಹೋಗ್ಬಿಟ್ರೆ ಆ ಮಕ್ಕಳ ಕಥೆಯೇನು? ಮಳೆಗೆ, ಬಿಸಿಲಿಗೆ, ಬಿರುಗಾಳಿಗೆ, ಚಳಿಗೆ ಏನಾಗಬೇಕು ಆ ಮಕ್ಕಳು? ನಮ್ಮ ಪಾಸ್ಟ್ಗಳಲ್ಲಿ ಸೇವೆ ಮಾಡ್ತಾರೆ ಒರಿಸ್ಸಾದಲ್ಲಿ, ಅಡವಿಯಲ್ಲಿ. ಅಂಥ ಮಕ್ಕಳನ್ನು ಆರಿಸ್ಕೊಂಡು ಎತ್ಕೊಂಡು ಬಂದು ರಾಗಿ ಗಂಜಿ ಕುಡಿಸಿ ಅವ್ರನ್ನ ಬೆಳೆಸ್ತಾ ಇದ್ದಾರೆ ಇವತ್ತಿನ ದಿನ. ತಂದೆ ತಾಯಿಗಳು ಇಲ್ಲ. ಯಾಕಂದ್ರೆ ಯಾರ್ದಾರೆ ಅವ್ರನ್ನ ನೋಡ್ಕೊಂಡ್ರೆ ಮಕ್ಕಳನ್ನ ಯಾರು ನೋಡಬೇಕು? ಪ್ರಿಯ ಬಂದಂತ ಬಂಧು ಮಿತ್ರರೇ, ದೈವ ಜನರೇ, ದೇವ್ರ ಮಕ್ಕಳೇ, ಇವತ್ತು ನಾವು ಶಿಕ್ಷಿತ ಮಾಡಬೇಕು. ಮಾಡಿದ್ರೆ ಅವ್ರಿಗೇನು ಸಿಗ್ತದಂತೆ ಶಂಕರಣ್ಣ? ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಅಧಿಕ ಕ್ಷೇಮ. ಸೊಲೊಮನ್ ರಾಜು ಇಲ್ಲಿ ನೋಡ್ರಿ, ನಿಮ್ಮ ಮಗಳು ದೇವ್ರು ನೋಡ್ತಾನೆ. ಇಲ್ಲಿ ಕೇಳಿಸ್ಕೊಳ್ರಿ, ಬಹಳ ಮುಖ್ಯವಾದದ್ದು. ನಿನ್ನ ಮಗಳು ಶಿಕ್ಷಿತಳಾದರೆ ಅವಳಿಗೆ ಕ್ಷೇಮ ಉಂಟಾಗ್ತದೆ ಅನ್ನೋದು ದೇವರ ವಾಕ್ಯ ಇವತ್ತು ಹೇಳ್ತಾ ಇದೆ. ನೀವಷ್ಟೇ ಅಲ್ಲ, ಬಂದಿರುವ ಎಲ್ಲರಿಗೂ ದೇವ್ರು ಹೇಳ್ತಾ ಇದ್ದಾನೆ. ದೇವರು ವಾಕ್ಯ ಮಾತಾಡ್ತಾ ಇದೆ. ದೇವರ ವಾಕ್ಯಗಳು ಜೀವವುಳ್ಳ ಮಾತುಗಳು. ಅದೇನು ಹೇಳ್ತದೆ ಅಂದರೆ, ನಿಮ್ಮ ಮಕ್ಕಳನ್ನ ಶಿಕ್ಷಿತರನ್ನಾಗಿ ಮಾಡುವುದಾದರೆ ಅವರಿಗೆ ಕ್ಷೇಮ ಉಂಟಾಗುತ್ತದೆ. ಮತ್ತೆ ಕ್ಷೇಮ ಅಂದ್ರೆ ಒಳ್ಳೇದು. ದೇವರ ವಾಕ್ಯ, ಇನ್ನೊಂದು ವಾಕ್ಯ ಹಾಗೆ ನಾವು ನೋಡ್ಕೊಳ್ಳೋಣ. 22:6 ಜ್ಞಾನೋಕ್ತಿಗಳು, ಸಾಮೆತಲು 22:6. బాలుడు నడవవలసిన త్రోవను వానికి నేర్పుము వాడు పెద్దవాడైనప్పుడు దాని నుండి తొలగిపోడు. ಇದು ಒಂದು ದಿನ ಮಾತಾಡ್ಬೋದು. ಈ ವಾಕ್ಯ ಮಾತಾಡ್ತೀನಿ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ. ಇನ್ನೊಂದು ಗಾದೆ ಹೇಳ್ತಾರೆ, ಮ್ರೊಕ್ಕೈ ವಂಗನಿಧಿ ಮ್ರಾನೈ ವಂಗುನ. ಗಿಡವಾಗಿ ಬಗ್ಗದ್ದು ಮರವಾದ ಮೇಲೆ ಬಗ್ಲಿಕ್ಕೆ ಆಗ್ತದೆ? ಆಗಲ್ಲ. ಚಿಕ್ಕ ಮಕ್ಕಳಿರುವಾಗ ಅವ್ರಿಗೆ ಶಿಕ್ಷಿತರನ್ನಾಗಿ ಮಾಡಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ಅಷ್ಟೇ ಅಲ್ಲ, ಏನೇನು ಅವನು ಕಲಿಸಬೇಕು ಅನ್ನೋದೆಲ್ಲ ಮಾರ್ಗಗಳನ್ನು ನೀವು ಕಲಿಸ್ಕೊಡ್ಬೇಕು. ಯಾವ ಮಾರ್ಗಗಳು? 14:6 ಏನು ಹೇಳ್ತಾನೆ ಏಸಪ್ಪ? ಯೋಹಾನ
ನಾನೇ ಸತ್ಯ. 14:6. ಯೇಸು ಅವನಿಗೆ, ಹಾ, ನಾನೇ ಮಾರ್ಗವು. ಏನಂತೆ? ಯೇಸು ಮಾರ್ಗ. ಯೇಸುನೇ ಮಾರ್ಗ ಅನ್ನೋದು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಾವು ಚಿಕ್ಕಂದಿನದಲ್ಲೇ. ಹಾ, ನಾನೇ ಮಾರ್ಗವು, ನಾನೇ ಮಾರ್ಗವು, ಸತ್ಯವು, ಸತ್ಯವು, ಜೀವವೂ ಆಗಿದ್ದೇನೆ. ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹಾ, ನೀವು ಸತ್ರ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡ್ತಾರ, ಮೋಕ್ಷಕ್ಕೆ ಹೋಗ್ಬಿಡ್ತಾರ ಅಂತಾರ. ಬಹಳ ಮಂದಿ ಹೇಳ್ತಾರೆ, ಸತ್ಯ ಗೊತ್ತಿಲ್ಲದ ಮಾತಾಡ್ತಾರೆ. ಇಲ್ಲ, ಸತ್ತವರೆಲ್ಲರೂ ಪರಲೋಕಕ್ಕೆ ಹೋಗೋದಿಲ್ಲ. ಆದರೆ ಶಿಕ್ಷಿತರಾಗಿ ದೇವರ ಮಾರ್ಗದಲ್ಲಿ, ಏಸಯ್ಯನ ಮಾರ್ಗದಲ್ಲಿ, ತೋರಿಸಿದ ಮಾರ್ಗದಲ್ಲಿ ಯಾರು ನಡೀತಾರೋ, ಪರಿಶುದ್ಧವಾಗಿ ಯಾರು ಇರ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಹೋಗೋರು. ಹಲ್ಲೆಲೂಯಾ. ಒಂದು ಸಭೆ ಐತೆ ನಮ್ದು, 126 ಸಭೆಗಳು. ಮೊನ್ನೆ ಬಿಹಾರ್ಗೆ ಹೋಗಿ 5 ಸಭೆಗಳು ಪ್ರತಿಷ್ಠಾಪನೆ ಮಾಡಿ ಬಂದಿವಿ. 131 ಸಭೆಗಳು ನಮಗೂ. ಒಂದು ಸಭೆಯಲ್ಲಿ ಮಗು ಬಂದು ತ್ರಿಬಲ್ ಕಾಂಗೋ ಹೊಡಿತದೆ. ಯಾರು ಬಂದಿಲ್ಲ ಅಂತೇಳಿ ಆರಂಭದಲ್ಲಿ ತ್ರಿಬಲ್ ಕಾಂಗೋ ಹೊಡಿತಿದ್ರೆ ಆ ಮಗುವನ್ನ ಹೊಡಿಬೇಡ ಅಂತೇಳಿ ತಂದೆ ತಾಯಿ ಸೊನ್ನೆ ಮಾಡಿ, ಹೊಡಿಬೇಡ ಕೆಳಗಿಳಿ ಅಂತೇಳಿ ಕೆಳಗೆ ಕುಂದಿರಿಸ್ತಾಳೆ. ಹೊಡೆಯೋರಿಲ್ಲ. ಆಮೇಲೆ ಯಾರು ಹೊಡಿತಾ ಇಲ್ಲ ಅಂತ ಮಗ ಬರ್ತಾನೆ. ಮಗ ಬಂದು ಮಡಿಲಕ್ಕೆ ಮಗನ ಕೂಡ ಹೊಡಿಸಲ್ಲ. ಕೈ ನೋಯಿಸೋದು ಆಮೇಲೆ ನಿನಗೆ, ಹೊಡಿಬೇಡ, ತ್ರಿಬಲ್ ಕಾಂಗ್ ಹೊಡಿಬೇಡ. ಅವನು ಹೊಡಿದಂಗೆ ತಪ್ಪಿಸ್ತಾರೆ ಅವರು ತಂದೆ ತಾಯಿಗಳು. ಆಯಿತು, ವಿಷಯ ನಮಗೆ ಬಂತು. ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ, ದೇವ್ರೆ ಅವರು ನಿನ್ನ ಬೆಳಕನ್ನು ತೋರ್ಸಪ್ಪ. ಒಂದಿನ ಬಂತು, ಆ ಊರಿಗೆ ಸಭೆ. ನಾವು ಒಂದೇ ಚರ್ಚ್ಗೆ ಹೋಗಲ್ಲ ನಾವು, ಎಲ್ಲ ಚರ್ಚ್ಗಳು ಒಂದು ಟರ್ನ್ ರೌಂಡು. ಇನ್ನೊಂದ್ಸರಿ ಆ ಚರ್ಚ್ಗೆ ಹೋದಾಗ ಆ ಮಕ್ಕಳು ಇಬ್ಬರು, ಹೆಣ್ಣು ಮಗು ಗಂಡು ಮಗು ತಂದೆ ಬಂದು ಪ್ರಾರ್ಥನೆ ಆದಮೇಲೆ, ಆರಾಧನೆ ಆದಮೇಲೆ ಬಂದು ನಿಂತು ಕಣ್ಣೀರು ಹಾಕ್ತಾನೆ. ಏನಪ್ಪ ಏನಾಯ್ತು? ನನ್ನ ಮಗ ನನ್ನ ಬಾಯಿಗೆ ಬಂದಂಗೆ ಬೈತಾನಯ್ಯ. ಎಸ್ ಮಗನೇ ಅಂತನಂತ. ಏನು ಮಗನೇ? ಎಸ್ ಮಗನೇ ಅಂದ್ರೆ ಗೊತ್ತಲ್ಲ. ಆಮೇಲೆ ಕೇಳ್ರಿ, ಏನಲ್ಲೇ ಅಂತಾನಂತ. ಮಗನ ಹೊಡಿಲಿಕ್ಕೆ ಹೋಗ್ತಾನಂತ. ರೌಡಿ ಆಗ್ಬಿಟ್ಟಿದ್ದಾನಂತೆ. ಯಾಕೆ? ಸಂಡೇ ಸ್ಕೂಲ್ ಕಳ್ಸಂಗಿಲ್ಲ ಮಕ್ಕಳನ್ನ. ಆಮೇಲೆ ದೇವ್ರ ಕಾರ್ಯ ಕಸ ಗುಡಿಸಕ್ ಬಂದ್ರೆ ಬೇಡ. ಇದರ ಭಾಳ ಮಂದಿ ಇದ್ರ, ಅವ್ರು ಕಸ ಗುಡಿಸ್ತಾರೆ, ನೀನಾಗ ಗುಡಿಸ್ತಿ. ಅವ್ರು ಗುಡಿಸ್ಕೊಂತಾರೆ, ಬೇಡ ಸುಮ್ಮನೆ ಕೂಡು. ದೇವ್ರ ಕಾರ್ಯ ಮಾಡೋಕೆ ಬಿಡೋದಿಲ್ಲ ಮಕ್ಕಳಿಗೆ. ದೇವ್ರ ಸಭೆಯಲ್ಲಿ ಕಸ ಗುಡ್ಸಕ್ ಬಿಡೋದಿಲ್ಲ, ಸಾಪಿ ಹಾಕಿ ಬಿಡೋದಿಲ್ಲ, ಚೇರ್ ಹಾಕಕ್ ಬಿಡೋದಿಲ್ಲ, ಏನು ಮಾಡಕ್ ಬಿಡೋದಿಲ್ಲ. ಹಿಂಗ ಮಾಡಿದ್ರೆ ಮತ್ತೆ ಮಕ್ಕಳು ಹೆಂಗ್ ತಯಾರಾಗ್ತಾವ? ರೀಜರ್ ಗಿಡ ತಯಾರಾದಂಗೆ ತಯಾರಾಗ್ತವೆ. ರೌಡಿ ಆಗಿದ್ದಾನಂತೆ, ಹೊಡಿಲಿಕ್ಕೆ ಬರ್ತಾನಂತೆ ಅವ್ರ ಅಪ್ಪನ್ನ. ಕಣ್ಣೀರು ಹಾಕಿದ. ದಿನ ಬಂತು, ನಾನು ಅಂದ್ಕೊಂಡೆ. ಏನು ಬಂತು ಹೇಳ್ಬೇಕು. ಅವಕಾಶ ಬಂತು. ಮತ್ತೊಂದು ಸಲ ಅವನು ಸುವಾರ್ತೆ ಹೇಳಿದೆ. ಮಗನೇ, ದೇವರಲ್ಲಿ ಬೆಳೆಸಿದ್ರೆ, ದೇವರ ಪ್ರೀತಿ ನೀನು ತೋರಿಸಿದ್ರೆ, ತಂದೆ ತಾಯಿ ಪ್ರೀತಿ ನೀನು ತೋರಿಸಿದ್ರೆ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೀತಾರೆ ವಿನಃ ಅದ ಬಿಟ್ಟು ನೀನು ದೇವ್ರ ಹತ್ರ ಬಿಡಲಿಲ್ಲ ಅಂದರೆ ಸೈತಾನ ಹತ್ರ ಹೋಗ್ತಾರೆ ಅವರು. ಎಲ್ಲಿ ಹೋಗ್ತಾರೆ? ಮತ್ತು ಅವನು ಎಲ್ಲಿದ್ದಾನೆ ಅವನೀಗ? ಮಗ ಸೈತಾನ್ ದಾರಿಯಲ್ಲಿದ್ದಾನೆ. ಅವನು ಯಾವ ದಾರಿಗೆ ತರಬೇಕೀಗ? ದೇವ್ರ ದಾರಿಗೆ ತರಬೇಕು. ದೇವ್ರ ದಾರಿಗೆ ತರಬೇಕಂದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಅವನಿಗಾಗಿ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಅವನಿಗೆ ಪ್ರೀತಿ ತೋರಿಸ್ಬೇಕು. ಆ ಕುಟುಂಬದಲ್ಲಿ ಪ್ರೀತಿನೇ ಇಲ್ಲ. ಮಗ ದಾರಿಗೆ ಬರ್ತಾನಪ್ಪ, ಏನು ಚಿಂತೆ ಮಾಡಬೇಡ, ದೇವರಲ್ಲಿ ಮೊಣಕಾಲಾಗಿ ನೀನು ಪ್ರಾರ್ಥನೆ ಮಾಡು. ಖಂಡಿತ ದೇವರು ನಂಬಿಗಸ್ತನೋ, ನಮ್ಮನ್ನು ಕರೆದಾತನೋ ನಂಬಿಗಸ್ತನೋ. ಈ ಮರಿಬಾರದು ನಾವು ಯಾವತ್ತೂ ಕೊಡಿ ವಾಕ್ಯಗಳು. ನಾವು ಕೇಳಿದನ್ನು ಕೊಡುವಾತನು. ನೀವೇನು ಕೇಳ್ತಿರೋ ಊಹಿಸಿದಕ್ಕಿಂತಲೂ ಕೇಳಿದಕ್ಕಿಂತಲೂ ಹೆಚ್ಚಾಗಿ ಕೊಡುವಂಥ ದೇವರು ನಮ್ಮ ದೇವರು ಏಸಪ್ಪ. ನಾವು ಕೇಳಿದಕ್ಕಿಂತ ಹೆಚ್ಚಾಗಿ ಕೊಡುವಂಥ ದೇವರು. ಆತನ್ನ ಮೊಣಕಾಲೂರಿಸಿ ಪ್ರಾರ್ಥನೆ ಮಾಡಿದೆ ನಾನು. ಆಮೇಲೆ ಆ ಮಗನ್ನ ಹಿರಿಯರಿಗೆ ಹೇಳಿದೆ,
ಅವನು ವಿಶೇಷವಾದ ಕಾಳಜಿ ತೋರಿಸಿರಿ, ವಿಶೇಷವಾದ ಪ್ರೀತಿ ತೋರಿಸಿರಿ ಅಂತ ಹೇಳಿದ್ರೆ ಅವ್ರು ಹಾಗೆ ಮಾಡಿದ್ರು. ಇವತ್ತಿನ ದಿನ ನೀವು ಬರ್ರಿ, ಬೇಕಾದ್ರೆ ನಾನು ತೋರಿಸ್ತೀನಿ. ಆ ಮಗ ಈಗ ಪಾಸ್ಟರ್ ಆಗ್ಲಿಕ್ಕೆ ಸಿದ್ಧ ಆಗಿದ್ದಾನೆ. ಆ ಮಗ ನಾವೆಲ್ಲಿ ಹೋದ್ರೆ ಅಲ್ಲಿ ಕರ್ಕೊಂಡು ಹೋದಿವಿ, ಅವನು ಮೊದಲನೇ ಸ್ಥಾನ ಕೊಟ್ಟಿವಿ, ಅವನಿಗೆ ಪ್ರೀತಿ ತೋರಿಸಿದ್ವಿ, ಅಕ್ಕರೆ ತೋರಿಸಿದೀವಿ, ದೇವರಂದ್ರೆ ಏನಂತ ಅವನಿಗೆ ತಿಳಿಸ್ಕೊಟ್ಟಿದ್ದೀವಿ. ಆ ಪ್ರಿಯ ಮಗ ಇವತ್ತಿನ ದಿನ ದೇವರಲ್ಲಿ ಬೆಳೆದಿದ್ದಾನೆ. ಹೆಂಗ್ ಬಾಯಿಗೆ ಸಿಕ್ಕಂಗ ಪಾನ್ ಬೀಡ ಗುಡ್ಕ ಏನೋ ಹಾಕೋ ಹುಡುಗ ಇವತ್ತಿನ ದಿನ ಸ್ನಾನ ಮಾಡ್ಕೊಂಡು ಇದ್ದ ಬಟ್ಟೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಅವನು ದೇವರ ಸನ್ನಿಧಿಗೆ ಬರ್ತಾನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದಿರ್ತಾನೆ. ಎಷ್ಟು ಸಂತೋಷ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಶಿಕ್ಷೆ ಇಲ್ಲ ಮಕ್ಕಳಿಗೆ. ಶಿಕ್ಷೆ ಇಲ್ಲದೆ ಬೆಳೆದ್ರೆ ರಿಜರ್ವ್ ಗಿಡ ಬೆಳೆದಂಗೆ. ನಮ್ಮ ಮನೆಗೆ ಬರ್ರಿ, ನಮ್ಮ ಮನೇಲಿ ಗಿಡಗಳ ಬೆಳೆಸಿದ್ವಿ ನಾವು. ಎಲ್ಲ ಉದ್ದಕ್ಕೆ ಹೋಗ್ಯಾವ ಗಿಡಗಳು ನಮ್ಮ ಮನೆಯಲ್ಲೇ. ಯಾಕೆ ಅಂದರೆ ನಮ್ಮ ಗಿಡ ಯಾವುದೇ ಹಾಕು, ನಾನು ಅಡ್ಡ ಬರುವಂಥ ರಂಬೆ ಕೊಂಬೆಗಳನ್ನು ನಾನು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿದರೆ ಅದು ನೆಟ್ಟಿಗೆ ಆಕಾಶದ ಕಡೆಗೆ ಹೋಗ್ತದೆ. ಯಾವ ಗಿಡನ ತಗೋರಿ. ಯಾಕೆಂದರೆ ಅದಕ್ಕೊಂದು ಶಿಕ್ಷೆ ಕೊಟ್ಟಂಗೆ ಅದು. ಅಂದರೆ ನೀವು ನಿಮ್ಮ ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅಂದರೆ ಮೊದಲನೇದಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಾನು ನನ್ನ ಮಕ್ಕಳಿಗಾಗಿ, ನನ್ನ ಮೊಮ್ಮಕ್ಕಳಿಗಾಗಿ ದಿನನಿತ್ಯ ಪ್ರಾರ್ಥನೆ ಮಾಡ್ತೀನಿ. ನಾನು ತಂದೆ ತಾಯಿಗಳು ಮಕ್ಕಳ ಸಲುವಾಗಿ ಪ್ರಾರ್ಥನೆ ಮಾಡೋರಾಗಿರಬೇಕು. ತಂದೆ ತಾಯಿಗಳು ವಾರಕ್ಕೊಮ್ಮೆ ಮಕ್ಕಳ ಸಲುವಾಗಿ ಒಂದು ದಿನ ಉಪವಾಸ ಕೊಡು ಇದ್ರೆ ತಪ್ಪೇನಿಲ್ಲ. ಯಾಕಂದರೆ ಪ್ರಾರ್ಥನೆ ಫಲ ಮಕ್ಕಳನ್ನು ಚಂದ ಬೆಳಿಲಿಕ್ಕೆ ಅವಕಾಶ ಸಿಗ್ತದೆ, ಬೆಳೀತಾರೆ ಕೂಡ. ನಾವು ಯಾರಿಗಾದ್ರೂ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ದೇವ ಈ ಚಿಕ್ಕ ಮಕ್ಕಳನ್ನು ನೀನು ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತೀನಪ್ಪ. ಚಿಕ್ಕಂದಿನಿಂದಲೇ ಇವರು ಯೆಹೋವನ ಭಯಭಕ್ತಿಯಲ್ಲಿ ಬೆಳೆದು ದೊಡ್ಡವರಾಗಿ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಕ್ರಿಸ್ತನಿಗೆ ಪ್ರತಿಷ್ಠೆ ತರುವ ಮಕ್ಕಳಾಗಿ, ಸಭೆಯಲ್ಲಿ ಸಾಕ್ಷಿ ಮಕ್ಕಳಾಗಿ ಬೆಳೀಲಿಕ್ಕೆ ಸಹಾಯ ಮಾಡು ತಂದೆ ಅಂತ ಪ್ರಾರ್ಥಿಸ್ತೀವಿ. ನಾವು ಚಿಕ್ಕಂದಿಂದಲೇ ಮಕ್ಕಳು ಪ್ರಾರ್ಥನೆ ಮಾಡೋದು ನಾವು ಕಲಿಸ್ಕೊಡ್ಬೇಕು. ಮಕ್ಕಳು ಪ್ರಾರ್ಥನೆ ಮಾಡಬೇಕು. ನಾಚಿಕೆ ಇಲ್ಲ, ಭಯ ಇಲ್ಲ. ಕುಟುಂಬಸ್ಥರು ಯಾರು ಸಿಕ್ಕರ ಊಟ ಮಾಡೋದು, ತಟ್ಟೆ ಬಿಸಾಕೋದು, ಹೋಗೋದು ಹಂಗೆ ಮಾಡಬಾರ್ದು. ನಾವು ಒಟ್ಟಿಗೆ ಎಲ್ಲರೂ ಕುಂತು ಸ್ವಲ್ಪ ಹೊತ್ತು ದೇವರ ವಾಕ್ಯ ಪ್ರಾರ್ಥನೆ ಮಾಡಿಕೊಂಡು, ಹಾಡಾಡಿ ವಾಕ್ಯ ಓದ್ಕೊಂಡು, ಒಂದು ಪ್ರಾರ್ಥನೆ ಮಾಡಿಕೊಂಡು, ಮನೆ ಮಕ್ಕಳೆಲ್ಲರೂ ಸೇರಿಕೊಂಡು ಊಟ ಮಾಡೋದರಲ್ಲಿ ಎಷ್ಟು ಸಂತೋಷ ಇದೆ. ಆ ಥರ ನಾವು ಮಾಡೋದಾದರೆ ಮಕ್ಕಳು ಶಿಸ್ತಾಗಿ ಬೆಳ್ತಾರೆ. ಶಿಸ್ತು ಭಾಳ ಗಂಭೀರವಾದ ಒಂದು ಮಾತು. ಶಿಸ್ತಿನಿಂದ ಮಕ್ಕಳನ್ನ ಬೆಳೆಸಬೇಕು. ನಾವು ಮಕ್ಕಳು ಹೆಂಗೆ ಬೆಳೆಸಬೇಕು ಅನ್ನೋದು ಅವನ ಮಾರ್ಗಗಳನ್ನು ನಾವು ತಿಳಿಸ್ಕೊಡ್ಬೇಕು. ಚಿಕ್ಕಂದಿಂದಲೇ ಅವನಿಗೆ ಅವ್ರಿಗೆ ಚಿಕ್ಕ ಮಕ್ಕಳಿಗೆ ದೇವರ ವಾಕ್ಯದ ಬಗ್ಗೆ ಭಯ, ಭಕ್ತಿ, ಪ್ರಾರ್ಥನೆ ಮಾಡೋದು ಎಲ್ಲ ಕಲಿಸೋದಾದರೆ, ಸಂಡೇ ಸ್ಕೂಲ್ ಕಳಿಸೋದಾದರೆ ಆ ಮಕ್ಕಳು ಹೇಗಿರ್ತಾರೆ ಅಂದರೆ ಭಾಳ ನಯ ವಿನಯವಾಗಿ ಶಿಸ್ತಾಗಿ ಬೆಳೀತಾರೆ ಮಕ್ಕಳು. ಅಂಥ ಮಕ್ಕಳನ್ನ ಭಾಳ ಮಂದಿ ನೋಡಿದ್ದೀವಿ. ಕೆಟ್ಟೋದವ್ರನ್ನ ನೋಡಿದ್ದೀವಿ. ಕೆಟ್ಟೋದವ್ರನ್ನ ಮತ್ತೆ ಪ್ರಾರ್ಥನೆ ಮೂಲಕ, ಪ್ರೀತಿಯ ಮೂಲಕ ಅವ್ರನ್ನ ದಾರಿಗೆ ತಂದಿದ್ದೀವಿ ಕೂಡ ನಾವು. ಹಾಗಾಗಿ ಪ್ರಿಯ ಮಕ್ಕಳು ಬೆಳುವಾಗ ನಾವೇನು ಮಾಡಬೇಕು ಅಂದರೆ ತಂದೆ ತಾಯಿಗಳು ಜಗಳ ಆಡಬಾರ್ದು. ಏನು ಹೇಳ್ದಮ್ಮ, ಏನು ಹೇಳ್ದಮ್ಮ ತಾಯಮ್ಮ ಏನು ಹೇಳ್ದೆ ನಾನೇನು ಹೇಳ್ದವ? ಮಗು ಮುಂದೆ ತಂದೆ ತಾಯಿಗಳು ಜಗಳ ಆಡಬಾರ್ದು. ಮಗು ಮುಂದೆ ತಂದೆ ತಾಯಿಗಳು ಕೆಟ್ಟ ಮಾತುಗಳು ಮಾತಾಡಬಾರ್ದು. ಮಗು ಮುಂದೆ ಮನೆಯಲ್ಲಿ ಹಿರಿಯರು ಕೂಡ ಕೆಟ್ಟ ಭಾಷೆ ಬಳಸಬಾರ್ದು. ದೇವ್ರ ಮಕ್ಕಳ ಬಾಯಲ್ಲಿ ಕೆಟ್ಟ ಭಾಷೆ ಬರಬಾರ್ದು, ಸುಳ್ಳು ಬರಬಾರ್ದು, ಅಬದ್ಧ ಬರಬಾರ್ದು. ಇವೆಲ್ಲ ಗಮನಿಸ್ಕೊಂಡಿರ್ಬೇಕು ನಾವು. ಆವಾಗ ಮಕ್ಕಳು ಬೆಳಿಬೇಕಾದ್ರೆ ಅವರ ಕಿವಿಯಲ್ಲಿ ಯಾವುದಿರಬೇಕು? ದೇವರ ವಾಕ್ಯಗಳಿರಬೇಕು, ಆಶೀರ್ವಾದಕರವಾದಂಥ ಮಾತುಗಳಿರಬೇಕು. ಮಕ್ಕಳನ್ನು ಬೆಳೆಸುವಾಗ ಪ್ರೀತಿಯಿಂದ ಬೆಳೆಸಬೇಕು. ತಪ್ಪು ಮಾಡಿದಾಗ ಅದನ್ನು ತಪ್ಪು ಅಂತ ಹೇಳಬೇಕು. ಒಂದು ಮನೆಗೆ ಹೋಗಿದ್ದೆ, ಒಂದೇ ಮಗ ಅವನು ಏನು ಮಾಡಿದ್ರೆ ಅವರು ಇಷ್ಟ. ಅವ್ನು ಚಪ್ಪಲಿ ತಗೊಂಡು ಹೊಡಿದಿರ, ಹೊಡಿ ಮಗ ಅಂತ ಕೊಡ್ತಾನೆ ತಲೆ. ಅಪ್ಪ ಸರಿನಾ? ಅದು ಸರಿನಾ?
ಒಬ್ಬರುಗಳು ಒಪ್ಕೊಳ್ಳವಲ್ರಿ, ಸರಿ ಅಂತಾರೆ ಎಲ್ಲರೂ. ಚಪ್ಪಲಿಂದ ಬಿಡಿಸ್ಕೊಳ್ಳೋದು ಒಳ್ಳೇದಂತ ಅಲ್ಲದು ತಪ್ಪು ಮಗನೇ, ಅದು ಮಾಡಬೇಡ. ಮಾಡಿಲ್ಲ ಹಂಗೆ ಹೊಡ್ಲಿಕ್ಕೆ ಬಂದ್ರೆ ಒಂದು ಏಟ್ ಬಿಡು. ಜ್ಞಾನೋತ್ತಿಗಳಲ್ಲಿ ಬರೆದಿಟ್ಟೈತೆ, సామెతల్లో రాయబడింది, బెత్తము పట్టకపోతే బిడ్డ ಸರಿ ದಾರಿಗೆ ರಾಡು. ಒಂದು ಏಟು ಬಿಡಬೇಕು. ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಬೇಕು, ಸರಿಯಾದ ಕೂಡ ಹೇಳ್ಬೇಕು. ನಾವು ಮಕ್ಕಳಿಗೆ ಏನು ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗಳಿಗೆ ನಾವು ಬಿಡಿಸಿ ಉತ್ತರ ಹೇಳಬೇಕು, ಸಮಾಧಾನ ಪಡಿಸ್ಬೇಕು. ಅವರಿಗೆ ತಂದೆ ತಾಯಿಗಳ ಜವಾಬ್ದಾರಿ ಆಗಿರ್ತದೆ. ತಂದೆ ತಾಯಿಗಳು ಹೇಗಿರ್ಬೇಕು? ಫಸ್ಟ್ ಏನು ಹೇಳಿದೆ ನಿಮಗೆ? ಇಂಜಿನ್ ಓದಂಗ ಪೆಟ್ಟಿಗೆಗಳು ಹೋಗ್ತಾವ, ಪೆಟ್ಟಿಗೆಗಳು ಓದಂಗೆ ಇಂಜಿನ್ ಹೋಗ್ತೈತೆ. ನಾನು ಪೆಟ್ಟಿಗೆಗಳು ಓದಂಗೆ ಇಂಜಿನ್ ಹೋಗಿದ್ದು ಕೂಡ ನೋಡಿದ್ದೀನಿ ನಾನು. ನಾವು ಚಿಕ್ಕವರಿದ್ದಾಗ ರಾಯದುರ್ಗ ಗಾಡಿ ಹೋಗ್ತಿತ್ತು, ಇಂಜಿನ್ ಇಂದ ಇರ್ತಿತ್ತು, ಪೆಟ್ಟಿಗೆಗಳು ಮುಂದೆ ಹೋಗ್ತಿದ್ವು ಆ ಕಾಲದಲ್ಲಿ. ಯಾಕಂದ್ರೆ ಇಂಜಿನ್ ತಿರ್ಗ್ಸೋಕಲ್ಲಿ ಏನಿಲ್ಲ, ವ್ಯವಹಾರ ಹೆಂಗ್ ಹೋಗ್ತದೆ ಮತ್ತೆ ಮುಂದಕ್ಕೆ ಬರ್ಬೇಕು. ಹಿಂಗ ಅಂತ ತಂದೆ ತಾಯಿಗಳು ಇದ್ದಾರೆ. ಹಾಗಾಗಿ ಪ್ರಿಯ ಮಕ್ಕಳೇ, ತಂದೆ ತಾಯಿಗಳು ಜವಾಬ್ದಾರಿ ಊರಿಸ್ಬೇಕು. 6 ಮಂದಿ ತಂಗಿಯರು ನನಗೆ. ನಾನು ಯೌವನ ಪ್ರಾಯದಲ್ಲಿ ಬಂದಾಗ ದೊಡ್ಡ ಮನುಷ್ಯ ಹೇಳ್ದ, ನಮ್ಮಪ್ಪ ಹೇಳ್ದ, ಮಗನೇ ನೀನು ಒಳ್ಳೆ ಹೆಸರು ಗಳಿಸಿದ್ರೆ ಕುಟುಂಬಕ್ಕೆ ಒಳ್ಳೆ ಹೆಸರು ಬರ್ತದೆ, ನೀನು ಕೆಟ್ಟ ಹೆಸರು ತಂದುಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಮದುವೆಗಳು ಆಗೋದಿಲ್ಲ, ಹಾಳಾಗ್ತಾರೆ, ಸಂಬಂಧಗಳು ಬರೋದಿಲ್ಲ. ಸುಮ್ಮನಿರಪ್ಪ. ಹಲೋ, ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಮಾತಾಡ್ತಾ ಇದ್ದಾನೆ ಇವತ್ತು. ಮಕ್ಕಳನ್ನ ಹೇಗೆ ಬೆಳೆಸಬೇಕು? ಯಾರು ಮಾತಾಡಬಾರ್ದು ದಯವಿಟ್ಟು. ಸ್ವಲ್ಪ ಹೊತ್ತಿನಲ್ಲಿ ಮುಗಿಸ್ಬಿಡ್ತೀನಿ ನಾನು. ಗಂಭೀರವಾದ ಮಾತು. ದಿನಾಚರಣೆ ಆಚರಣೆ ಮಾಡುವುದು ತಪ್ಪೇನಿಲ್ಲ, ಅದು ಸಾಲದು. ಅಷ್ಟಕ್ಕೆ ಮುಗಿದೋಗಿಲ್ಲ ನಿಮ್ಮ ಜವಾಬ್ದಾರಿ. ಈಗ ನಿಮ್ಮ ಜವಾಬ್ದಾರಿ ಆರಂಭವಾಗ್ತದೆ. ಯಾಕಂದರೆ ಮಗು ಈಗ ಮಾತಾಡ್ತಾಳೆ, ಅವಳಿಗೆ ಒಳ್ಳೆ ಭಾಷೆ ಕಲಿಸ್ಬೇಕು. ನಮ್ಮ ಮಕ್ಕಳು ಇವತ್ತು ಕೂಡ ರೀ ಅಂತ ಮಾತಾಡ್ತಾರೆ. ಏನ್ರಿ, ಬನ್ರಿ, ಹೋಗ್ರಿ ಅಂತ. ಅಮ್ಮನಾಗಲಿ ನನ್ನಾಗಲಿ, ಅಮ್ಮ ನನ್ನಾಗಲಿ, ನಾವು ಯಾರೇ ಆಗಲಿ ರೀ ಅಂತಲೇ ಮಾತಾಡ್ತೀವಿ. ಗೌರವಯುತ ಭಾಷೆಯನ್ನು ಬಳಸಬೇಕು. ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ಬೈ ಅಂತ ಬೈಸ್ಕೊಳ್ತಾರೆ ಕೆಲವು ತಂದೆ ತಾಯಿಗಳು. ಮಕ್ಕಳು ಖುಷಿ ಪಡ್ತಾರೆ, ಅದರಲ್ಲಿ ಆನಂದ ಪಡ್ತಾರೆ. ಅದು ಸರಿಯಿಲ್ಲ, ಅದು ಅಶಿಕ್ಷತೆ. ಹಂಗೆ ಮಾಡಬಾರ್ದು. ದೇವ್ರ ಮಕ್ಕಳು ನಾವು. ನಮಗೆ ಏನು ಮಾಡಬೇಕು ಅನ್ನೋದು ಕೂಡ ಬೈಬಲ್ ಕಲಿಸ್ಕೊಡ್ತಾರೆ ನಮಗೆ. ನೀವೇನೇ ಮಾಡು, ಯಾರೇ ಆಗಲಿ ದೇವ್ರ ಮಕ್ಕಳು, ನೀವೇನೇ ಮಾಡ್ರಿ, ಏನು ಮಾಡಬೇಕು ಅಂದರೆ ಇದು ನಮಗೆ ಮಾರ್ಗದರ್ಶಿ. ಈ ಚೌಕಟ್ಟಿನಲ್ಲೇ ನಾವು ಮಾಡಬೇಕು. ಇದನ್ನು ಬಿಟ್ಟು ಏನು ಮಾಡಬಾರದು. ನಾವು ಏನಾದರೂ ಮಾಡಿದರೆ ಜ್ಞಾಪಕ ಮಾಡಿಕೊಳ್ಳಿರಿ, ಏನು ಬೈಬಲ್ ಬಿಟ್ಟು ಮಾಡಿದ್ದೀವಿ ಅಂತೇಳಿ ಅದನ್ನು ಇನ್ನೊಂದು ಸಾರಿ ಮಾಡೋಕ್ಕೆ ಹೋಗಬೇಡ್ರಿ. ಏನೇ ಮಾಡಿರಿ ವಾಕ್ಯಗಳು ಹೇಳಿದಂಗೆ ಮಾಡಬೇಕು, ಬೈಬಲ್ನಲ್ಲಿ ಇದ್ದಂಗೆ ಮಾಡಬೇಕು. ಬೈಬಲೇ ನಮ್ಮ ವಿಶ್ವಾಸ, ಬೈಬಲೇ ನಮ್ಮ ಫೇತ್. ಅದನ್ನು ಬಿಟ್ಟು ನಾವು ಬೇರೆದು ಏನು ಆಗಿರಬಾರ್ದು. ನಾವು ಬೈಬಲ್ ಬಿಟ್ಟು ಏನು ಮಾಡಬಾರ್ದು. ನಾವು ಮಗಳಿಗೆ ಏನು ಮಾಡಬೇಕು? ಈಗ ತಂದೆ ತಾಯಿಗಳು ಏನು ತಿನ್ನಿಸ್ಬೇಕು, ಏನು ಉಣಿಸ್ಬೇಕು, ಏನು ಧರಿಸಬೇಕು, ಹೇಗೆ ಬೆಳೆಸಬೇಕು ಅನ್ನೋ ವೈಜ್ಞಾನಿಕ ಜ್ಞಾನವನ್ನು ಹೊಂದಿಕೊಂಡಿರಬೇಕು. ಅದಕ್ಕೆ ಬೇಕಾದ ಪುಸ್ತಕಗಳು ಬರ್ತವೆ, ಅವನ್ನು ಓದಿರ್ಬೇಕಾದ್ರೆ. ಬೇಡ ಅಂದರೆ ಯಾವುದೂ ಬೇಡ, ಬೈಬಲ್ ದಿನ ಓದಿದರೆ ಸಾಕು. ಬೈಬಲೇ ನಿಮಗೆ ಎಲ್ಲ ಕಲಿಸ್ಕೊಡ್ತದೆ. ಪ್ರಿಯ ಸಭೆ, ಪ್ರಿಯ ದೇವ್ರ ಮಕ್ಕಳೇ, ಬಂಧು ಬಳಗ, ಮಿತ್ರರೇ, ಕುಟುಂಬದವರೇ, ನಾವು ಮೊದಲನೇದಾಗಿ ಏನು ತಿಳ್ಕೊಂಡಿವಿ ಅಂದರೆ ದೇವ್ರ ಮನೆಗೆ 4ನೇ ತಲೆಮಾರು ಕೊಟ್ಟಿದ್ದಕ್ಕೆ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀವಿ. 1 ವರ್ಷ ಕಾಲ ಆತನ ಕಾಯ್ದು ಕಾಪಾಡಿದ್ದಕ್ಕಾಗಿ, ಆ ಮಗುನ ದೀವಿಸಿ ಆಶೀರ್ವದಿಸಿದ್ದಕ್ಕಾಗಿ
ದೇವರಿಗೆ ಸ್ತೋತ್ರ ಹೇಳಿದ್ದೀವಿ, ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ವಿ. ಈ ಕುಟುಂಬದ ಹಳೆಯ ದಿನ 30 ವರ್ಷಗಳ ಹಿಂದೆ ಈ ಮನೆ ಹೇಗಿತ್ತು, ಈ ಕುಟುಂಬದವ್ರೆ ಹೇಗಿತ್ತು, ನಿಮ್ಗೆ ಯಾರಿಗೂ ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲ. ನನಗೆ ಗೊತ್ತು, ನಾನು ನೋಡಿದ್ದೀನಿ. ಇವತ್ತು ಅವರು ಪ್ರಗತಿ ಪರ ನಿಂತಿದ್ದಾರೆ, ಅವರು ಪ್ರಗತಿ ಕಡೆ ಇದ್ದಾರೆ, ಅವರು ಅಭಿವೃದ್ಧಿ ಆಗಿದ್ದಾರೆ. ಅಭಿವೃದ್ಧಿಗಳು 3 ನಮೂನೆ: ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿ. ವೃದ್ಧಿ ಹೇಳ್ಬೇಕಲ್ಲ, ವೃದ್ಧಿ ಏನಮ್ಮ, ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿ. ವೃದ್ಧಿ ಅಂದ್ರೆ ಮಾಮೂಲು ದುಡ್ಕೊಂಡು ತಿನ್ನೋದು. ಅಭಿವೃದ್ಧಿ ಅಂದ್ರೆ ಯಾರ ಕೈ ಚಾಚಿ ಕೇಳೋದು ಬೇಕಾಗಿಲ್ಲ, ನಮ್ದು ನಾವೇ ಬಳಸ್ಕೊಂಡು ತಿನ್ನೋದು, ಮಾಡೋದು, ಬದುಕೋದು. ಸಮೃದ್ಧಿ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಟಿ.ಬಿ. ಡ್ಯಾಮ್ಗೆ ಹೋಗಿದ್ರೆ ಯಾರಾದರೂ, ಡ್ಯಾಮ್ ತುಂಬಿ ನೀರು ತುಳುಕ್ತದಲ್ಲ, ತುಂಬಿ ಹರಿತದಲ್ಲ, ಮ್ಯಾಲಿಂದ ಕೆಳಗೆ ಬೀಳ್ತದಲ್ಲ, ಅದು ಅಂದ್ರೆ ನಮ್ಮ ಮನೆಯೆಲ್ಲ ಆಸ್ತಿ ಪಾಸ್ತಿ ಎಲ್ಲ ತುಂಬಿ ತುಳುಕಿ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುವಷ್ಟು ಕೊಡುವಂಥದ್ದು ಸಮೃದ್ಧಿ. ನೀವು ವೃದ್ಧಿ ಬೇಕಾ, ಅಭಿವೃದ್ಧಿ ಬೇಕಾ, ಸಮೃದ್ಧಿ ಬೇಕಾ? ಒಂದು ದಿನ ನಾನು ಬಾಡಿಗೆ ಮನೆಯಲ್ಲಿ ಇದ್ದವನೇ, ಯೇಸು ಸ್ವಾಮಿನ ನಂಬಿದ್ದೀನಿ, ಯೇಸು ಸ್ವಾಮಿನ ನಂಬಿದ್ದೀವಿ, ಯೇಸು ಸ್ವಾಮಿನ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ಆತನು ನಮ್ಮನ್ನು ಕಾಯುವ ದೇವರು, ಕಾಪಾಡುವ ದೇವರು. ಹೇಳಬೇಕು, ಆತನು ನಮ್ಮನ್ನ ಕಾಪಾಡುವುದು. ಆತನಿಗೆ ನಾವು ನಂಬಿಗಸ್ತರಾಗಿರುವುದಾದರೆ, ದೇವರಷ್ಟೇ ನಂಬಿಕಸ್ತನಲ್ಲ, ನಾವು ಕೂಡ ಆತನಿಗೆ ನಂಬಿಕಸ್ತರಾಗಿರಬೇಕು. ಇವತ್ತಿನ ದೇವರು ನನ್ನನ್ನು ನಂಬಿದಾನೆ, ನಿಮ್ಮನ್ನು ನಂಬಿದಾನೆ, ಅಬ್ರಹಾಂ ಪಾಸ್ಟರ್ನೂ ನಂಬಿದಾನೆ. ಏನಂತ ನಂಬಿದಾನೆ? ಇಲ್ಲಿ ಬಂದಿರುವ ಬಳ್ಳಾರಿ ಪಾಸ್ಟ್ರು, ಅಯ್ಯ ಫುಲ್ ಹೆಸರು ಪ್ರಭು ಇಮ್ಯಾನ್ಯುಯಲ್ ಪ್ರಭು, ಐನವ್ರ ಹೆಸರು ಇಮ್ಯಾನ್ಯುಯಲ್ ಪ್ರಭುನೂ ನಂಬಿದಾನೆ ದೇವರು. ಅಯ್ಯ ಹಳೆ ಜೀವನ ಬೇರೆ ಇತ್ತು, ಇವತ್ತು ಜೀವನ ಬೇರೆ, ಪ್ರಗತಿ ಜೀವನ. ಯಾಕೆ ಆ ಜೀವನ ಅಂತಂದ್ರೆ ಏಸಪ್ಪ ಅಯ್ಯವ್ವನನ್ನ ನಂಬಿದ್ದಾರೆ, ಏಸಪ್ಪ ಅಬ್ರಹಾಮನ ನಂಬಿದ್ದಾನೆ, ನಿಮ್ಮನ್ನು ನಂಬಿದ್ದಾರೆ. ಏನ್ ನಂಬಿದ್ದಾನೆ ಅಂದ್ರೆ, ನಾವು ದೇವರ ಕಾರ್ಯವು, ಆತನ ಇಷ್ಟವಾದ ಕಾರ್ಯವು, ಆತನ ನಂಬಿಕೆ ಇದ್ದಂತ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ಆತನ ನಂಬಿದ್ದಾನೆ. ಅಲ್ಲೆಲ್ಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಆತನು ನಂಬಿಗಸ್ತನಾಗಿದ್ದಾನೆ. ನಂಬಿಕೆ ದ್ರೋಹ ಮಾಡಬೇಡ್ರಿ. ನಂಬಿದ ಮಕ್ಕಳು ನಾವು ಆತನ ಕಾರ್ಯ ಮಾಡಬೇಕು, ನಂಬಿಕೆ ದ್ರೋಹ ಮಾಡಬಾರ್ದು. ನಂಬಿಕೆ ಕಾರ್ಯ ಅಂದ್ರೆ ಏನ್ ಮಾಡ್ಬೇಕು ನಾವು? ನಂಬಿಕೆ ಕಾರ್ಯ ಅಂದ್ರೆ ಯೇಸಪ್ಪನ ಬಗ್ಗೆ ಇನ್ನೊಬ್ಬರಿಗೆ ಹೇಳುವುದು, ಸುವಾರ್ಥ ಸೇವೆ ಮಾಡುವುದು, ಕಷ್ಟದಲ್ಲಿ, ನಷ್ಟದಲ್ಲಿ, ಸಂಕಷ್ಟದಲ್ಲಿ, ದುಃಖದಲ್ಲಿ, ವ್ಯಸನದಲ್ಲಿ, ಬಾಧೆಯಲ್ಲಿ, ರೋಗದಲ್ಲಿದ್ದಂಥವರನ್ನ ಯೇಸಯ್ಯನ ಪರಿಚಯ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋದಾದ್ರೆ ಆತನು ನಿನಗೆ ಒಳ್ಳೆಯದು ಮಾಡ್ತಾನೆ, ಆತನು ನಿನಗೆ ಒಳ್ಳೇದು ಮಾಡ್ತಾನೆ. ನಂಬಿಕೆ ಕೊಡಬೇಕು ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಂಬಿಕೆಯಿಂದ ಅವರು ಪ್ರಾರ್ಥನೆ ಮಾಡಿದಾಗ ಅವರನ್ನೂ ಸಹ ದೇವರು ಕಾಯುವ ಆತನು, ಕಾಪಾಡುವ ಆತನಾಗಿದ್ದಾನೆ. ನಮ್ಮ ದೇವರು ನಂಬಿಗಸ್ತನು, ನಂಬಿದವರು ಕೈ ಬಿಡಲಾರದ ದೇವರು. ಆತನ ಯಾರು ನಂಬ್ತಾರೋ ಯೇಸಪ್ಪನ್ನ, ಅವ್ರು ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಬಂದಿದ್ದೀವಿ. ನಾವೆಲ್ಲ ಆ ಚಿಕ್ಕ ಮಗುವನ್ನು ಆಶೀರ್ವಾದ ಮಾಡಿ ಹೋಗೋಣ. ಮಗುನ ಮೇಲೆ ತರುವುದಾದ್ರೆ ಮಗುಗಾಗಿ ಪ್ರಾರ್ಥನೆ ಮಾಡೋಣ. ಈ ವಾಕ್ಯಗಳನ್ನು ದೇವರು ದೀವಿಸಲಿ, ಆಶೀರ್ವದಿಸಲಿ. ನಮ್ಮ ಮಧ್ಯದಲ್ಲಿ ಕೊನೆ ಪ್ರಾರ್ಥನೆ ಬಳ್ಳಾರಿಂದ ಬಂದಾರಲ್ಲ, ಐನವರು ಮಾಡ್ತಾರೆ, ಅಮ್ಮ ಅವರು ಆಶೀರ್ವಾದ ಕೊಡ್ತಾರೆ.